ಬರೋದಿಲ್ಲ. ಇದು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಮಿಸ್ಟೇಕು. ಫಸ್ಟ್ ಆಫ್ ಆಲ್ ಈ DCF ಅಲ್ಲಿ ಬರಬಾರ್ದಾಯ್ತು, ಎಕ್ಸಿಕ್ಯೂಟಿವ್ ಪೋಸ್ಟ್ ಬರಬಾರ್ದಾಯ್ತು. ಯಾರ್ಯಾರ್ದು ಪೋರ್ ರೆಕಾರ್ಡ್ ಇದೆ ಅವರೆಲ್ಲ ಅಲ್ಲಿ ಬರ್ಲೇಬಾರ್ದು. ಸರ್ಕಾರ ಈಗ್ಲೇ ನಾ ಹೇಳೋದು, ಇವತ್ತಾದ್ರೂ ಸ್ವಲ್ಪ ಕಲೀರಿ. 5 ಹುಲಿ ಸತ್ತಿದೆ. ನಮಗೆ ನೀವು ಒಳ್ಳೆ ಫಾರೆಸ್ಟ್ ರಿಸರ್ವ್ಸ್ ಎಲ್ಲಿ ನಮ್ಮ ಟೈಗರ್ ಪ್ರೊಟೆಕ್ಷನ್ ಇದೆಯೋ, ಎಲ್ಲಿ ವನ್ಯಜೀವಿ ಪ್ರೊಟೆಕ್ಷನ್ ಇದೆಯೋ, ನೀವು ಒಳ್ಳೊಳ್ಳೆ ಆಫೀಸರ್ಗಳು ತಗೊಂಬನ್ನಿ. ಅವ್ರಿಗೆ ಎಬಿಲಿಟಿ ಇರ್ಬೇಕು, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಮತ್ತೆ ಮನೆ ಜನ ಜೊತೆ ಹೆಂಗ್ ಉಳ್ಕೋಬೇಕು, ಊರ್ ಜನಕ್ಕೆ ಹೆಂಗ್ ನೋಡ್ಕೋಬೇಕು, ಫಾರೆಸ್ಟ್ ಸ್ಟಾಫ್ ನ ಹೆಂಗ್ ನೋಡ್ಕೋಬೇಕು, ಅವರಿಂದ ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತ ಬರೋದ್ ಬೇಕು. ಈಗ ಅನ್ಫಾರ್ಚುನೇಟ್ ಆಗಿ ಏನಾಗಿದೆ ಅಂದ್ರೆ, ಕೆಲವು ರಿಸರ್ವ್ ಒಳಗೆ ಬಂದೀಪುರ ಇಟ್ಕೊಳ್ಳಿ, BRT ಇಟ್ಕೊಳ್ಳಿ, ಆ ಫಾರೆಸ್ಟ್ ಆಫೀಸರ್ಸೇ ಸರಿ ಇಲ್ಲ. ಅಲ್ಲಿರೋ RFOಗಳು ಬೇರೆ ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ, ಯಾರು ಫೀಲ್ಡ್ ಹೋಗ್ತಿಲ್ಲ. ಫೀಲ್ಡ್ ಹೋದ್ರೆ ಇದೆಲ್ಲ ನಡೆಯೋದಿಲ್ಲ. ಈಗ ತನಿಖೆ ಮಾಡಿ ನಮ್ಗೆ ಏನೇನ್ ಬರುತ್ತೆ ಎಲ್ರು ಗೊತ್ತಿರೋ ವಿಷಯನೇ, ಇದೆಲ್ಲ ಮುಂಚೆನೆ ಇದೆ. ಈಗ ತನಿಖೆ ಮಾಡಿ ಇವ್ರು ಏನ್ ಮಾಡ್ತಾರೆ, ಸುಮ್ನೆ ಟೈಮ್ ಪಾಸ್. ಆಮೇಲೆ ಇವ್ರು ತನಿಖೆ ಮಾಡ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ ಪಬ್ಲಿಕ್ಗೆ. ನಮ್ಮ ಅರ್ಜುನ ಕೊಂದಾಗ್ತಾರಲ್ಲ ಎಸ್ಲೂರೊಳಗೆ, ಒಂದು ಇದು ಆನೆ ಜೊತೆ ಜಗಳ ಆಗಿ ಅರ್ಜುನ ಸತ್ತೋಯ್ತು. ಡಿಸೆಂಬರ್ 6, 23 ಆಯ್ತು. 23 ಡಿಸೆಂಬರ್ 20ನೇ ತಾರೀಕು ಕಮಿಟಿ ಮೀಟಿಂಗ್, ಎಕ್ಸ್ಪರ್ಟ್ ಕಮಿಟಿ ಮೀಟ್ ಮಾಡ್ತಾರೆ. ಇಷ್ಟ ತನಕ ನಮಗೆ ರಿಪೋರ್ಟ್ ಕೊಟ್ಟಿಲ್ಲ. ನಾನು 4 ಸತಿ ಬರ್ದಿದ್ದೀನಿ, ರಿಪೋರ್ಟ್ ಕೊಡಿ ಏನಾಯ್ತು ಆನೆ ಬಗ್ಗೆ ಅಂದ್ಬಿಟ್ಟು. ಇಲ್ಲ. ಈ ಟೈಗರ್ ಕ್ಲಾತ್ ಇಶ್ಯೂ ಆಯ್ತು, ನಿಮ್ ಚಾನೆಲ್ ಅವ್ರಿಗೂ ಬಹಳ ಚೆನ್ನಾಗಿ ಮಾಡಿದ್ರಿ. ಅವ್ರದ್ದು ಏನಾಯ್ತು, ಕಮಿಟಿ ರಿಪೋರ್ಟ್ ಎಲ್ಲಿದೆ? ಸುಮ್ಮನೆ ಇದೊಂದು ಪಬ್ಲಿಕ್ ಗೆ ತಂದ್ಬಿಟ್ಟು ನಾವು ಒಂದು ಕಮಿಟಿ ಮಾಡಿದೀವಿ, ತನಿಖೆ ಮಾಡ್ತೀವಿ ಅಂದ್ರೆ ಇದು ನಡೆಯೋದಿಲ್ಲ. ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಕಾಡು ಉಳಿಸ್ಬೇಕು, ವನ್ಯಜೀವಿ ಉಳಿಸ್ಬೇಕು, ಬಯೋಡೈವರ್ಸಿಟಿ ಉಳಿಸಿದ್ರೆ, ಜನಕ್ಕೆ ಒಳ್ಳೆಯದಾಗದ್ ಮಾಡ್ಬೇಕಂದ್ರೆ ಸೀರಿಯಸ್ ಆಗಿ ಒಳ್ಳೆ ಆಫೀಸರ್ನ ಮಾಡಿ. ಕೆಲವು ಕಡೆ ಏನಾಗತ್ತೆ ಅಂದ್ರೆ ಮಿನಿಟ್ಸ್ ಹಾಕೊಂಡ್ ಬರ್ತಾರೆ ಕೆಲವರು. ನಾನು ಹೇಳೋದು ರಾಜಕೀಯ ಇರೋ ಜನಕ್ಕೆ, ದಯವಿಟ್ಟು ನೀವು ಈ ತರ ಮಾಡೋದ್ರಿಂದ ನೀವು ಮಿನಿಟ್ಸ್ ಕೊಡೋದು, ಕೆಲವರು ಆರೋಪ ಮಾಡ್ತಾರೆ ದುಡ್ಡು ಕೊಟ್ಟು ಬರ್ತಾರೆ ಅಂತ, ಅದೆಷ್ಟು ನಮಗ್ ಗೊತ್ತಿಲ್ಲ. ಬಟ್ ನೀವು ಇದನ್ನ ನಿಲ್ಸಿದ್ರೆ ಒಳ್ಳೊಳ್ಳೆ ಆಫೀಸರ್ಗಳು ಬರ್ತಾರೆ, ಕಾಡನ್ನ ಉಳಿಸಬಹುದು. ಅದ್ರ ಆಗ್ತಾ ಇಲ್ಲ. ನಾವ್ ಇದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾನೆ ಇದೀವಿ ವರ್ಷಗಟ್ಲೆಯಿಂದ. ಇವತ್ತು ಅದೇ ಸಿಚುವೇಶನ್. ಇವತ್ತು 5 ಟೈಗರ್ಸ್ ಅಂದ್ಬಿಟ್ಟು ನಾವೆಲ್ಲ ಎದುರಾಡ್ತಿದ್ವಿ. ದಿನಗಟ್ಲೆ ಇದಾಗ್ತಾ ಇದೆ ತೊಂದ್ರೆ. ಬಂದೀಪುರ್ ಅಂತೂ ಸಿಕ್ಕಾಪಟ್ಟೆ ದುಡ್ಡು ಗಂದೆ ಆಗ್ಬಿಟ್ಟಿದೆ ಅಲ್ಲಿ. ಯಾರೇನ್ ಮಾಡ್ತಾರೆ ಅಲ್ಲಿ? ಓಕೆ, ತನಿಖೆ ಮಾಡ್ಬಿಟ್ಟು ಇವ್ರ ಮೇಲೆ ಏನಾದ್ರು ಆಕ್ಷನ್ ತಗೋತಾರಾ? ಇಲ್ಲ. ಏನಾದ್ರು ಒಂದು IFS ಆಫೀಸರ್ ಮೇಲೆ ಒಂದು ತನಿಖೆ ಆದ್ರೆ IFS ಗೆ ಪ್ರೊಟೆಕ್ಷನ್ ಇದೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವ್ರಿಗೆ ಪ್ರೊಟೆಕ್ಷನ್, ಅವ್ರ ಮೇಲೆ ನೀವೇನು ಮಾಡಂಗಿಲ್ಲ. ಆಮೇಲೆ ಅಲ್ಲಿ ಕೂತ್ಕೊಂಡು ಇವರು ದಬಾಲಿಕೆ ಅವ್ರಿಗೆ ಜೂನಿಯರ್ ಕೊಲೀಗ್ಸ್ ಗೆಲ್ಲ ಇದ್ ಮಾಡೋದು. ನಾನು IFS, ನೀನ್ SF ಸ್ಟೇಟ್ ಫಾರೆಸ್ಟ್ ಸರ್ವಿಸ್, ನಾವ್ ಹೇಳ್ದಂಗೆ ನೀವ್ ಕೇಳ್ಬೇಕು ಅಂದ್ಬಿಟ್ಟು ಡಿಮಾರಲೈಸ್ ಮಾಡೋದು. ನಾ ಹೇಳೋದು ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ಗೆ, ದಯವಿಟ್ಟು ಸ್ವಲ್ಪ ಹ್ಯೂಮಿಲಿಟಿ ತಗೊಳ್ಳಿ. ನಿಮಗೆ ದುಡ್ಡು ಕೊಡ್ತಾ ಇದೀವಿ, ಸರ್ಕಾರ ದುಡ್ಡು ಕೊಡ್ತಾರೆ ನಿಮ್ಗೆ ಕಾಡು ಉಳ್ಸಕ್ಕೆ. ನೀವು ಅದ್ರೊಳಗೆ ಕಾಡು ಕೆಲ್ಸದೊಳಗೂ ದುಡ್ಡು ಮಾಡ್ತೀರಾ, ಅದು ನಮಗೆ ತಲೆ ಹೋಗಿತ್ತು. ಅದ್ರ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ತಗೊಳ್ಳಿ ದುಡ್ಡು, ಕಾಡನ್ನ ಉಳಿಸಿ. ನೀವ್ ಮಾಡ್ತಿರೋದು ಸರಿ ಇಲ್ಲ. ಇದಾಗ್ತಾ ಇದೆ. ನಮ್ಮ BRT ಒಳಗ್ ನಡೀತಿದ್ದೆ, ನಮ್ ಬಂದೀಪುರ ಒಳಗ್ ನಡೀತಿದೆ. ಈಗ ನಡುವೆ ಸ್ವಲ್ಪ ನಾಗರಹೊಳೆ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಹೇಳ್ಬೇಕು, ಧೈರ್ಯವಾಗಿ ಹೇಳ್ಬೋದು. ಬಟ್ ಬೇರೆ ಕಡೆಗೆ ನಮ್ಗೆ ನಂಬಿಕೆನೇ ಇಲ್ಲ. ಈ ಸೀನಿಯರ್ ಆಫೀಸರ್ಸ್ಗೆ ನಾವು ಅಕೌಂಟಬಿಲಿಟಿ ತರಿಸ್ಬೇಕು. ಏನೋ ತಪ್ಪಾಗಿದ್ರೆ ಮಾಹಿತಿ ಕೊಡ್ಬೇಕು. ಅಲ್ಲೊಬ್ರು ಕೂತಿದ್ದಾರೆ ಬಂದೀಪುರ ಒಳಗೆ, ಅವ್ರಿಗೆ ಮೀಡಿಯಾ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಂತೆ. ಗುಂಡಲ್ಪೇಟೆ ಮೀಡಿಯಾ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತಾರೆ. ನಿನ್ನೆ ನಾನು ಏನೋ ಬರ್ದಿದ್ದೆ, ಈ ತರ ಕಾಡೊಳಗೆ ದುಡ್ಡು ಸಂಬಳ ಕೊಡ್ತಿಲ್ಲ, ಅವ್ರು ಉಳ್ಕೊಳಕ್ ಸರಿಯಾಗಿ ಕೊಡ್ತಿಲ್ಲ, ನಮ್ಗೆ ಧಮ್ಕಿ ಕೊಡ್ತಾರೆ. ನೀನೇನ್ ಬರೆಯೋದು, ನೀನೇನ್ ಮಾಡೋದು ಅಂದ್ಬಿಟ್ಟು. ಈ ತರ ಎಲ್ಲ ಬಂದ್ಬಿಟ್ಟಿದ್ದಾರೆ ನಮ್ ಫಾರೆಸ್ಟ್ ಆಫೀಸರ್ಸ್. ಇವ್ರಿಗೆ ಯಾರು ಏನು ಮಾಡಕ್ಕಾಗಲ್ಲ. ನಾವು ಮೀಡಿಯಾ ಏನಾದ್ರು ಮಾಡ್ಕೊಳ್ಳಿ, ಮೀಡಿಯಾ ಬಗಲ್ಲಿ, ಮೀಡಿಯಾ ಬರ್ಕೊಳ್ಳಿ, ನಾವ್ ಏನು ಕೇರ್ ಮಾಡ್ತೀವಿ ಅಂತ ಇದು ನಡೀತಿದೆ. ಇದನ್ನ ನಾವು ಕೂಡ್ಲೆ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ನಾವು ಹೇಳೋದು ಜನದ ತಪ್ಪು ಇದು. ನಾವು ಸರಿ ಇದ್ರೆ ಇದೆಲ್ಲ ಸರಿ ಹೋಗುತ್ತೆ. ನಾವ್ ಬಾಯಿ ಮುಚ್ಕೊಂಡ್ ಕೂತಿರ್ತೀವಿ, ಮಾತಾಡಿದ್ರೆ ಇವ್ರೆಲ್ಲ ಸರಿ ಹೋಗೋದು. ಅವ್ರನ್ನ ಸರಿ ಮಾಡಿದ್ರೆ ನಮ್ ಕಾಡು ಉಳಿಯತ್ತೆ. ಅದನ್ನ ನಾನು ಇವತ್ತು ಧೈರ್ಯವಾಗಿ ಹೇಳ್ಬೋದು. ಮುಂದೆ ಮೇಯಿಸ್ಕೊಂಡು ಅದದ್ದು ಸಗಣಿನ ಬೇರೆ ಕಡೆ ಮಾರ್ತಾರೆ ತೋಟಗಳಿಗೆ. ಇದು ಗಂದೆ ನಡೀತಿದೆ. ಇದೇನ್ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ನಡೀತಿದೆ. ನಮ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಸೀನಿಯರ್ ಆಫೀಸರ್ಸ್, ಇದೆಲ್ಲ ಗೊತ್ತಿರೋ ವಿಷಯನೇ. ಈಗೇನೋ ಒಂದು ಕಮಿಟಿ ಮಾಡ್ಬಿಟ್ಟು
ಅಲ್ಲಿ ಹೋಗಿ ಕಂಡುಹಿಡೀರಿ ಏನಂದ್ರೆ ಇದೇನ್ ಇವ್ರಿಗೆಲ್ಲ ಗೊತ್ತಿರ್ಲಿಲ್ವಾ? ಈಗ ಎಲ್ಲ ಕಮಿಟಿ ಮಾಡಿದಾರಲ್ಲ, ಎಂತ ಕಮಿಟಿ ಅದು? ಎಲ್ಲ ಫಾರೆಸ್ಟ್ ಆಫೀಸರ್ಸ್ ಅವ್ರವ್ರಿಗೆ ಬ್ಲೇಮ್ ಮಾಡ್ಕೊಂಡ್ಬಿಡ್ತಾರ, ನಾವ್ ತಪ್ಪು ಮಾಡಿದ್ದೇನೆ ಒಪ್ಕೊಂಡ್ಬಿಡ್ತಾರ ಅವರು. ಆಮೇಲೆ ಅವ್ರ ಜೊತೆಗೆ ಒಬ್ರು ಸಂಜಯ್ ಗುಬ್ಬಿನ್ ಕಳ್ಸಿದಾರೆ, ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಅವರು ಕಮಿಟಿ ಒಳಗಿದ್ದಾರೆ. ಅವ್ರದ್ದೇನ್ ಗೊತ್ತಾ, ಅವ್ರ ಕಾಡ್ ಮಧ್ಯೆನೆ ಒಂದು ರಾಂಚ್ ಕಟ್ಟಿದ್ದಾರೆ, ಎಲಿಫೆಂಟ್ ಕಾರಿಡಾರ್ ರಾಂಚ್ ಕಟ್ಟಿದ್ದಾರೆ ಬಂದೀಪುರ ಒಳಗೆ. ಇವರೆಲ್ಲ ಬೇಕನ್ರಿ ಇದಕ್ಕೆ? ಅವ್ರು ಏನಾದ್ರು ಹೇಳ್ಬಿಡ್ತಾರ ಸರ್ಕಾರದ ಬಗ್ಗೆ? ಯಾಕಂದ್ರೆ ಅವ್ರ ಮನೆಗೆ ಉಳ್ಕೊಂಡ್ ಬರ್ತಾರೆ ಸರ್ಕಾರ. ನಾವ್ ಹೇಳೋದು ಸರ್ಕಾರದ್ದು ಈ ಕಮಿಟಿ ನಮಗೆ ಭರೋಸೆನೇ ಇಲ್ಲ, ನಂಬಿಕೆನೇ ಇಲ್ಲ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅವರು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಮೆಂಬರ್ ಕಳಿಸ್ಬೇಕು ತನಿಖೆ ಮಾಡಕ್ಕೆ, ಅಥವಾ ಒಂದು ಪ್ರೈವೇಟ್ ಎಕ್ಸ್ಪರ್ಟ್ ಕಮಿಟಿ ಕಳಿಸ್ಲಿ. ಇದು ಎಲ್ಲ ABCD ಎಲ್ರಿಗೂ ಗೊತ್ತು ಇದು ಏನ್ ಪ್ರಾಬ್ಲಮ್ ಅನ್ಬಿಟ್ಟು. ನಾನ್ ಹೇಳೋದು ಇವತ್ತೇನಂದ್ರೆ, ಒಬ್ಬರು DCF ಪ್ರಾಪರ್ ಕೆಲಸ ಮಾಡ್ತಿಲ್ಲ, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇದ್ದಾಗ ಅವ್ರಿಗೆ ನಾವು ಮೇಲೆ ಇರೋದು ಒಂದು CCF. ಅವರಾದ್ರೂ ಏನೋ ಮಾಡ್ಬೇಕಾಯ್ತಲ್ಲ, ಅವರಾದ್ರೂ ನಮ್ ಜನಕ್ಕೆ ತೊಂದ್ರೆ ಇದೆ, ಊರ್ ಜನಕ್ಕೆ ನಾವು ಇದ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ಇದು ಬೇಡವಾ? ಈಗ ನಮ್ ಪ್ರಾಬ್ಲಮ್ ಬರೋದ್ ಏನ್ ಗೊತ್ತಾ, ಜಾಸ್ತಿ ತೊಂದ್ರೆ ಆಗೋದೇನಂದ್ರೆ, ನಾವುಗಳು ಫಾರೆಸ್ಟ್ ಆಫೀಸರ್ಗಳು ಹೋಗಿ ಜನ ಜೊತೆ ಚೆನ್ನಾಗಿರ್ಬೇಕು, ಅಲ್ಲಿ ಲೋಕಲ್ ಜನಕ್ಕೆ ಭರೋಸಾ ಕೊಡ್ಬೇಕು. ಈ ತರ ನಿಮ್ ದನ ಹೊಡೆದ್ರು ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅಂದ್ಬಿಟ್ಟು, ಅವಾಗ ಅವ್ರು ಈ ತರ ಇದ್ ಮಾಡಲ್ಲ. ಈಗ ನಾನು ಒಂದು ಮಾತು ಕೊಡ್ತೀನಿ ನಿಮ್ಗೆ. ಈ ಸುಮಿತಾ ಧೈರ್ಯಂ ಅಂದ್ಬಿಟ್ಟು ಒಬ್ರು ಬಂದೀಪುರ ಹೋಗಿದ್ದಾರೆ ಲೇಡಿ. ಅವ್ರು ಏನ್ ಮಾಡ್ತಾರೆ, ಅವರು NGO ಇಟ್ಕೊಂಡಿದ್ದಾರೆ, ಮರಿಯಮ್ಮ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು. ಅವ್ರೇನ್ ಮಾಡ್ತಾರೆ, ಎಲ್ಲಾರು ಬಂದೀಪುರ, ನಾಗರಹೊಳೆ, BRT ಎಲ್ಲಾರು ಏನಾದ್ರು ಪ್ರಾಣಿ ಈ ತರ ಕೊಂದಿದ್ರೆ ಕೂಡ್ಲೆ ಹೋಗಿ ರೈತರಿಗೆ ದುಡ್ಡು ಕೊಡ್ತಾರೆ ಅವ್ರು. ದಯವಿಟ್ಟು ನೀವು ವಿಷ ಹಾಕ್ಬೇಡಿ, ಮಿಕ್ಕಿದೆಲ್ಲ ಅಮೌಂಟ್ ಗವರ್ಮೆಂಟ್ ಆಮೇಲೆ ಕೊಡ್ತೀವಿ, ಈಗ ಏನೋ ಮಾಡ್ಕೋಬಿಡಿ ಅಂತ ಅವ್ರು ಮಾಡ್ತಾರೆ. ಸೊ ಅಂತ ವ್ಯಕ್ತಿಗಳು ನಮ್ ಕಡಿಮೆ ಇದ್ದಾರೆ, ಯಾಕಂದ್ರೆ ನಾವೇ ತಿನ್ಬೇಕಲ್ಲ. ಸೊ ಅಂತ ವ್ಯಕ್ತಿಗಳು ಒಂದೊಂದು 100-150 ಜನ ಇದ್ರೋದು ಹಿಂಗ್ ತಡೆಯುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರೋ ವಿಷಯಗಳೇ ಇದೆಲ್ಲ ಆಗ್ತಿದೆ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ. ನನಗ್ ಬೇಜಾರಾಗೋದೇನಂದ್ರೆ, ನಾವು ಫೋನ್ ಮಾಡ್ದಾಗೆಲ್ಲ ಫಾರೆಸ್ಟ್ ಆಫೀಸರ್ಸ್ಗೆ ಬಿಸಿ ಮೀಟಿಂಗ್ ಅಂತಾರೆ, ಕಾನ್ಫರೆನ್ಸ್ ರೂಮ್ ಒಳಗಿದ್ದಾರೆ. ನಾವು ಹೋದಾಗೆಲ್ಲ ಹೋಗ್ತೀವಿ, ಕಾನ್ಫರೆನ್ಸ್ ಒಳಗಿದ್ದಾರೆ ಅಂತಾರೆ. ಇವ್ರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಾರಲ್ಲ, ಇಷ್ಟೆಲ್ಲ ಡಿಸ್ಕಷನ್ ಆಗತ್ತಲ್ಲ, ನಮ್ ಕಾಡ್ ಯಾಕೆ ಹಾಳಾಗೋಗ್ತಿದೆ, ನಮ್ ವನ್ಯಜೀವಿಗೆ ಇಷ್ಟು ತೊಂದರೆ ಆಗ್ತಿದೆ, ಇಷ್ಟು ಹುಳಿ ಸಾಯ್ಬೇಕಂದ್ರೆ ಏನಕ್ಕೆ ಗೊತ್ತಿರ್ಲಿಲ್ವಾ ಈ ತರ ತೊಂದರೆ ಇದೆ ಅಂದ್ಬಿಟ್ಟು? ಸೊ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಇದು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಮಿಸ್ಟೇಕು. ಫಸ್ಟ್ ಆಫ್ ಆಲ್ ಈ DCF ಅಲ್ಲಿ ಬರಬಾರ್ದಾಯ್ತು, ಎಕ್ಸಿಕ್ಯೂಟಿವ್ ಪೋಸ್ಟ್ ಬರಬಾರ್ದಾಯ್ತು. ಯಾರ್ಯಾರ್ದು ಪೋರ್ ರೆಕಾರ್ಡ್ ಇದೆ ಅವರೆಲ್ಲ ಅಲ್ಲಿ ಬರ್ಲೇಬಾರ್ದು. ಸರ್ಕಾರ ಈಗ್ಲೇ ನಾ ಹೇಳೋದು, ಇವತ್ತಾದ್ರೂ ಸ್ವಲ್ಪ ಕಲೀರಿ. 5 ಹುಲಿ ಸತ್ತಿದೆ. ನಮಗೆ ನೀವು ಒಳ್ಳೆ ಫಾರೆಸ್ಟ್ ರಿಸರ್ವ್ಸ್ ಎಲ್ಲಿ ನಮ್ಮ ಟೈಗರ್ ಪ್ರೊಟೆಕ್ಷನ್ ಇದೆಯೋ, ಎಲ್ಲಿ ವನ್ಯಜೀವಿ ಪ್ರೊಟೆಕ್ಷನ್ ಇದೆಯೋ, ನೀವು ಒಳ್ಳೊಳ್ಳೆ ಆಫೀಸರ್ಗಳು ತಗೊಂಬನ್ನಿ. ಅವ್ರಿಗೆ ಎಬಿಲಿಟಿ ಇರ್ಬೇಕು, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಮತ್ತೆ ಜನ ಜೊತೆ ಹೆಂಗ್ ಉಳ್ಕೋಬೇಕು, ಊರ್ ಜನಕ್ಕೆ ಹೆಂಗ್